ನಮಸ್ಕಾರ. DPA ಕ್ರಿಯೇಷನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ತುಂಬಾನೇ ಪ್ರಸಿದ್ಧಿಯಾಗಿರುವಂತ ಶ್ರೀ ಉಕ್ಕಡ ಮಾರಮ್ಮ ಅಹಲ್ಯ ದೇವಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ಶ್ರೀ ಉಕ್ಕಡ ಮಾರಮ್ಮ ದೇವಾಲಯವು ಸಕ್ಕರೆಯ ನಾಡು ಅಕ್ಕರೆಯ ಬೀಡು ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀ ಆರತಿ ಉಕ್ಕಡ ಕ್ಷೇತ್ರದಲ್ಲಿ ಶ್ರೀ ಅಹಲ್ಯಾದೇವಿ ಮಾರಮ್ಮ ದೇವಿಯು ನೆಲೆಗೊಂಡಿರುತ್ತಾರೆ. ಆರತಿ ಎಂದರೆ ಶುಭಕರ ಹಾಗೂ ಮಂಗಳಕರ ಎಂದರ್ಥ. ಉಕ್ಕಡ ಎಂದರೆ ಗಡಿ ಎಂದರ್ಥ. ಆರತಿ ಉಕ್ಕಡ ಕ್ಷೇತ್ರವು ಶ್ರೀರಂಗಪಟ್ಟಣ ತಾಲೂಕಿನ ಗಡಿ ಭಾಗದಲ್ಲಿದೆ ಹಾಗೂ ಈ ಕ್ಷೇತ್ರವು ಶ್ರೀರಂಗಪಟ್ಟಣದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಹಾಗೂ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರವು ಕೋಟ್ಯಾಂತರ ಭಕ್ತಾದಿಗಳ ಮನದಲ್ಲೂ ಮನೆ ಮಾಡಿದೆ. ಅಹಲ್ಯ ದೇವಿಯವರನ್ನು ಆದಿಶಕ್ತಿ, ಉಕ್ಕಡ ಮಾರಮ್ಮ, ಬಿಸ್ತಿರ ಮಾರಮ್ಮ, ಚಂಡಿ ಚಾಮುಂಡಿ ಹಾಗೂ ಇನ್ನು 10 ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ. ಹಾಗೂ ಈ ತಾಯಿಯನ್ನು ನಂಬಿ ಬಂದವರ ಕೈಬಿಟ್ಟ ಉದಾಹರಣೆಯೇ ಇಲ್ಲ. ತುಂಬಾ ಪುಟ್ಟ ಗರ್ಭಗುಡಿಯ ಒಳಗೆ ತ್ರಿಶೂಲ ಹಾಗೂ ಖಡ್ಗವನ್ನು ಹಿಡಿದು ತಲೆಯಲ್ಲಿ ಕಿರೀಟ, ಕಣ್ಣಿನಲ್ಲಿ ಸೌಮ್ಯ ರೂಪದಲ್ಲಿ ಸರ್ವಾಲಂಗ ಭೂಷಿತೆಯಾಗಿ ತನ್ನ ಬಳಿ ಬರುವ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಯಾರು ಮಾಟ ಮಂತ್ರ ಸಮಸ್ಯೆ ಹಾಗೂ ದುಷ್ಟಶಕ್ತಿಗಳ ಸಮಸ್ಯೆಯಿಂದ ಇರುತ್ತಾರೋ ಅವರು ಈ ಕ್ಷೇತ್ರಕ್ಕೆ ಬಂದು ದೇವಿಗೆ ಪೂಜೆ ಮಾಡಿಸೋದ್ರಿಂದ ಅವರ ಮೇಲೆ ಉಂಟಾದ ತೊಂದರೆಗಳೆಲ್ಲ ದೂರವಾಗುತ್ತೆ ಎಂದು ಅಪಾರ ನಂಬಿಕೆ ಇದೆ. ಹಾಗೂ ಇಲ್ಲಿಗೆ ಬಂದು ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿದರೆ ಮನಸ್ಸಿನಲ್ಲಿ ಅಂದುಕೊಂಡ ಕಾರ್ಯಗಳೆಲ್ಲ ಈಡೇರುತ್ತೆ ಅಂತ ಒಂದು ಅಪಾರವಾದ ನಂಬಿಕೆ ಸಹ ಇದೆ. ಹಾಗೂ ವಾಮಾಚಾರ ಇನ್ನಿತರ ಸಮಸ್ಯೆಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇರೋರು ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನದಂದು ದೇವಿಯ ದರ್ಶನ ಪಡೆದು ತಡೆ ಓಡಿಸ್ಕೊಂಡು ಪೂಜೆನ ಮಾಡಿಸೋದ್ರಿಂದ ಅವರಿಗೆ ಬಹಳ ಬೇಗ ಅದ್ರ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೂ ನಮಗೆ ಇಲ್ಲಿ ಕಾಣಿಸ್ತಾ ಇರೋಂಥ ದೃಶ್ಯ ಬಂದು ತಡೆ ಹೊಡೆಯೋ ಸ್ಥಳ. ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಹರಿಯುವ ನೀರಿನಲ್ಲಿ ತಡೆನ ಹೊಡಿತಾರೆ. ಮಹಾಲಯ ಅಮಾವಾಸ್ಯೆ ಹಾಗೂ ಭೀಮನ ಅಮಾವಾಸ್ಯೆ ದಿನದಂದು ಭಕ್ತಾದಿಗಳ ಮಹಾಸಾಗರವೇ ಹರಿದು ಬರುತ್ತದೆ. ಅಂದಿನ ದಿನದಂದು ಮುಂಜಾನೆ 2 ಗಂಟೆಯ ಹೊತ್ತಿಗೆ ಪೂಜೆಯು ಶುರುವಾಗೋಗುತ್ತೆ. ಮಂಗಳವಾರ, ಶುಕ್ರವಾರ, ಗುರುವಾರ ಮತ್ತು ಭಾನುವಾರ ಪ್ರತಿ ವಾರದಿಂದ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಹಾಗೂ ಆರತಿ ಉಕ್ಕಡ ಅಹಲ್ಯ ದೇವಿಯ ಪ್ರತಿಷ್ಠಾಪನೆ ಬಗ್ಗೆ ಪುರಾಣದಲ್ಲಿ ಸ್ವಾರಸ್ಯಕರ ಸಂಗತಿ ಉಲ್ಲೇಖವಿದೆ. ಹಿಂದೆ ಗೌತಮ ಮುನಿಗಳು ದಕ್ಷಿಣ ಭಾರತದ ಪರ್ಯಟನೆ ಕೈಗೊಂಡು ಕಾವೇರಿ ನದಿ ತೀರಕ್ಕೆ ಬಂದು ತಪಸ್ಸನ್ನು ಆಚರಿಸುವ ವೇಳೆ ಅವರ ಸೇವೆಯಲ್ಲಿ ನಿರತಳಾಗಿದ್ದ ಆ ಋಷಿಯ ಪತ್ನಿ ಅಹಲ್ಯೆ ಅನ್ಯ ಪುರುಷನತ್ತ ಆಸಕ್ತಿ ತೋರುತ್ತಾಳೆ. ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನು ಮನಗೊಂಡ ಮುನಿವರಿಯರು ಕುಂತಲ್ಲೇ ಕಲ್ಲಾಗು ಎಂದು ಶಾಪ ನೀಡುತ್ತಾರೆ. ಹಾಗೆ ಕಲ್ಲಿನ ರೂಪ ಪಡೆದವಳೇ ಆರತಿ ಉಕ್ಕಡದ ಶ್ರೀ ಅಹಲ್ಯ ದೇವಿ ಎಂಬ ನಂಬಿಕೆ ಸ್ಥಳೀಯರಲ್ಲಿ ಪ್ರಚಲಿತವಾಗಿದೆ. ಈ ರೀತಿಯಾಗಿ ಪ್ರಸಿದ್ಧಿಯನ್ನು ಹೊಂದಿರುವಂತ ಈ ಕ್ಷೇತ್ರಕ್ಕೆ ಯಾರೆಲ್ಲ ಭೇಟಿ ನೀಡಿಲ್ಲ, ಬಂದೊಂದ್ಸರಿ ಭೇಟಿ ನೀಡಿ. ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.